ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಭವ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಒಂದು ವಿಡಿಯೋನ ನಾನು ಬೆಳಗ್ಗೆ ಒಂದು 11 ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ. ಅಮ್ಮ, ನಾನು ಮತ್ತು ನಮ್ಮಪ್ಪ ಹಾಗೆಯೇ ನನ್ನ ಮಗಳು 4 ಜನ ಗೌಡ್ಗೆರೆ ಟೆಂಪಲ್‌ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಅಪ್ಪ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಅಮ್ಮ ನಾನು ಆಲ್ರೆಡಿ ಹೋಗಿ ಬಂದಿದ್ದೀವಿ 2 ಸಲ. ನಾನು 2 ಸಲ ಹೋಗಿ ಬಂದಿದ್ದೀನಿ. ಅಮ್ಮ ತುಂಬ ಸಲ ಹೋಗಿದ್ದಾರೆ. ಸೊ ಆ ಒಂದು ವಿಡಿಯೋನ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್‌ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಗೌಡ್ಗೆರೆ ಟೆಂಪಲ್‌ಗೆ ನಾನು ಇದಕ್ಕೆ 3ನೇ ಸಲ ಹೋಗ್ತಾ ಇರೋದು. ಇನ್ನು ಹಿಂದೆ 2 ಸಲ ಹೋಗಿದ್ದು ಬೇಗನೆ ಹೋಗಿದ್ವಿ. ಇವತ್ತು ಲೇಟ್ ಆಗಿದೆ ಇಲ್ಲೇನೆ. ಅದು ಅಲ್ದೇನೆ ಇವತ್ತು ಶುಕ್ರವಾರ. ಅಲ್ಲಿ ದೇವಸ್ಥಾನ ತುಂಬಾನೇ ರಶ್ ಇರುತ್ತೆ ಅಂತ ಅಮ್ಮನ್ಗೆ ಹೇಳ್ದೆ. ಆದ್ರೂ ಕೂಡ ಇಲ್ಲಿ ಬೇರೆ ಕೆಲಸಗಳಿತ್ತು. ಅದನ್ನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಮ್ಮ ಹೊರಡ್ಸ್ಕೊಂಡಿದ್ದಾರೆ. ಸೊ ಅಮ್ಮ ಇದ್ದಾರೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಕೂಡ ಹೊರಟಿದ್ದೀನಿ. ಇನ್ನು ಅಪ್ಪನೂ ಕೂಡ ಯಾವಾಗಲೂ ಆ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಮನೆಯಿಂದ ಎಲ್ಲರೂ ಹೊರಟು ಬಂದರೆ ಇಲ್ಲಿ ತುಂಬ ಟೈಮ್ ಬಸ್‌ಗೆ ವೆಯ್ಟ್ ಮಾಡಿದ್ವಿ. ಬಸ್ ಎಷ್ಟೊತ್ತಾದರೂ ಬರಲಿಲ್ಲ. ಅಂದರೆ ಒಂದು 10 ನಿಮಿಷ ಬೇಗ ಬಂದಿದ್ರೆ ಬಸ್ಸು ಸಿಗ್ತಾ ಇತ್ತು ಅಂತ ಅನಿಸುತ್ತೆ. ಸೊ ಅದು ಹೋಗಿತ್ತು. 11:30 ತನಕ ಇಲ್ಲಿ ವೆಯ್ಟ್ ಮಾಡಿದ್ವಿ. ಯಾವುದೂ ಸಿಗಲಿಲ್ಲ. ಕೊನೆಗೆ ಒಂದು ಆಟೋ ಏನೋ ಬಂತು. ಆ ಆಟೋಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮಮ್ಮ ಇದು ಬಂದಾಗಲೇ ಹೋಗಿದ್ರೆ ಇಷ್ಟೊತ್ತಿಗೆ ಹಾಸನಲ್ಲಿ ಇರ್ತಾ ಇದ್ವಿ. ಇಷ್ಟೋ ತನಕ ಕಾಯ್ದು ಆಟೋಗೆ ಹೋಗ್ಬೇಕಾ ಅಂತ ಬೈತಾ ಇತ್ತು. ಸೊ ಇರಲಿ ಬಿಡಿ ಅಮ್ಮ, ಏನು ಮಾಡೋಕ್ಕಾಗಲ್ಲ ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಆಟೋದಲ್ಲಿ ನಾವು ಬಸ್ ಸ್ಟ್ಯಾಂಡ್‌ಗೆ ಹೋಗಲಿಲ್ಲ. ಇನ್ನು ಬೆಂಗಳೂರು ಕಡೆ ಬಸ್ಸೆಲ್ಲ ಹೋಗೋದಕ್ಕೆ ಅಂತ ಒಂದು ಕಡೆ ಸ್ಟಾಪ್ ಕೊಡ್ತಾರೆ. ಸೊ ಅಲ್ಲೋಗಿ ನಾವು ಬಸ್‌ಗೆ ಹತ್ಕೊಂಡಿದ್ದಾಯಿತು. ಜಾಸ್ತಿ ಜನ ಏನಿರಲಿಲ್ಲ. ಆರಾಮಾಗಿ ಸೀಟ್ ಸಿಕ್ತು. ಸೀಟಲ್ಲಿ ಕೂತ್ಕೊಂಡು ಬಸ್ ಹೊರಡ್ತಿದ್ದಂಗೆನೆ ಒಂದು 5 ನಿಮಿಷಕ್ಕೆಲ್ಲ ಮಲ್ಕೊಂಡ್ಬಿಟ್ಲು ನನ್ನ ಮಗಳು. ಇನ್ನು ನಾನು ಹಾಗೇನೆ ನಿದ್ದೆ ಬರಲಿಲ್ಲ. ಸೊ ಹಾಗೆ ನೋಡ್ತಾ ಇದ್ದೆ. ಆದ್ರೂ ಇವತ್ತು ಸ್ವಲ್ಪ ಬಸ್ ಸ್ಲೋ ಅಂತ ಅನ್ನಿಸ್ತು ಬಂದಿದ್ದು. ಸೊ ಇನ್ನು ಊಟಕ್ಕೆ ಅಂತ ಎಲ್ಲ ಮಧ್ಯದಲ್ಲಿ ಸ್ಟಾಪ್‌ನ ಕೊಟ್ಟರು. ಸೊ ಅಲ್ಲಿ ಊಟ ಮಾಡೋರೆಲ್ಲ ಮಾಡ್ಕೊತಾ ಇದ್ರು. ನಾವಿನ್ನು ತಿಂಡಿ ತಿಂದು ಬಂದಿದ್ದೆ, ಲೇಟ್ ಆಗಿತ್ತು. ಸೊ ಹಾಗಾಗಿ ನಾವಲ್ಲೇನು ತಿನ್ನೋದಕ್ಕೆ ಹೋಗಿರಲಿಲ್ಲ. ಅಮ್ಮ ಐಸ್ ಕ್ರೀಮ್‌ನ ತೊಗೊಂಬಂದ್ರು. ಅದನ್ನ ತಿಂದ್ಕೊಂಡು ಮತ್ತೆ ಇನ್ನು ಅವಳಿಗೆ ಒಂದು ಜ್ಯೂಸ್‌ನ ತೊಗೊಂಬಂದು ಕೊಟ್ರು ನನ್ನ ಮಗಳಿಗೆ. ಸೊ ಸ್ಟಾಪ್ ಕೊಡ್ತಿದ್ದಂಗೆ ಎಚ್ಚರ ಆದ್ಲು. ಇನ್ನು ಏನಾದ್ರು ಕೇಳ್ತಾಳೆ ಅಂತ ತೊಗೊಂಬಂದ್ರು. ಸೊ ಅದನ್ನೆಲ್ಲ ತಿಂದ್ವಿ. ಇನ್ನು ಊಟ ಅಂತ ಬಂದರೆ ಊಟ ಏನು ಬೇಡ ಅಂತ ಅನ್ನಿಸ್ತು. ಇನ್ನು ತಿಂಡಿ ತಿಂದಿದ್ದೇನೆ ನಾನು ತಿಂದಿದ್ದು ಒಂದು 11 ಗಂಟೆಯಲ್ಲಿ ತಿಂದೆ. ಬಾಕ್ಸ್‌ಗೆ ಹಾಕೊಂಡ್ಬಂದು ನಾನು ಬಸ್ಸಲ್ಲೇ ತಿಂದಿದ್ದಾಯಿತು. ಇನ್ನು ಅಮ್ಮವ್ರು ಮನೆಯಲ್ಲೇನೆ ತಿಂಡಿ ತಿಂದಿದ್ರು. ಅವರು 10:30, 10:45 ತಿಂಡಿ ತಿಂದ್ವಿ ಅಂತ ಹೇಳಿದ್ರು. ಹಾಗಾಗಿ ಅಲ್ಲಿ ಊಟ ಏನು ಮಾಡೋಕೆ ಹೋಗಲಿಲ್ಲ. 4 ಜನನು ಒಂದೊಂದು ಐಸ್ ಕ್ರೀಮ್‌ನ ತಿಂದ್ಕೊಂಡ್ವಿ. ಇನ್ನು ನನ್ನ ಮಗಳಿಗೆ ಜ್ಯೂಸ್‌ನ ತೆಕ್ಕೊಟ್ರು. ಸೊ ಅಲ್ಲಿಂದ ಕುಣಿಗಲ್‌ಗೆ ಬಂದ್ವಿ. ಕುಣಿಗಲ್ ಬಂದ ತಕ್ಷಣನೇ ಬಸ್ ರೆಡಿ ಇತ್ತು. ಅದನ್ನು ಕೂಡ ಅಷ್ಟೇನೆ ರಶ್ ಏನಿರಲಿಲ್ಲ. ಸೊ ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು. ಕೆಲವೊಂದು ಸಲ ರಶ್ಶಲ್ಲಿ ನಿಂತ್ಕೊಂಡು ತೂಕಾಡ್ಕೊಂಡು ಹೋಗಿದ್ದೀವಿ. ಸೊ ಅಂಥದ್ರಲ್ಲಿ ರಶ್ ಇಲ್ದಿರೋದು ಸಿಕ್ತು ಬಸ್ಸು. ಬಟ್ ಆ ಬಸ್ಸಲ್ಲಿ ನಮಗೆ ಚೇಂಜ್ ಕೊಡೋರಿರ್ಲಿಲ್ಲ. ನನಗೆ, ಅಮ್ಮನಿಗೆ ಆಧಾರ್ ಕಾರ್ಡು. ಇನ್ನು ನಮ್ಮ ಅಪ್ಪನಿಗೆ ಟಿಕೆಟ್ ತೊಗೋಬೇಕಿತ್ತು. ಸೊ ಆ ಚೇಂಜ್‌ಗೋಸ್ಕರ ವೇಟ್ ಮಾಡ್ಕೊಂಡು ಅಲ್ಲೇ ಅರ್ಧ ಗಂಟೆ ಟೈಮ್ ಆಗೋಯ್ತು ಟೆಂಪಲ್ ಹತ್ರ. ಸೊ ಅಲ್ಲಿ ಚೇಂಜ್ ಇಸ್ಕೊಂಡು ಮುಂದೆ ಬಂದರೆ ಅಮ್ಮನಿಗೆ ನಾನು ಹೇಳ್ಕೊಂಡು ಬಂದೆ. ಅಮ್ಮ ಇವತ್ತು ಶುಕ್ರವಾರ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸೊ ಅಲ್ಲಿಂದ ಎಂಟ್ರಿಯಲ್ಲೇನೆ ಗೊತ್ತಾಗೋಯ್ತು ಇವತ್ತು ಫುಲ್ ರಶ್ ಇದೆ ಅಂತ. ಸೊ ನಾವು ಟೆಂಪಲಿಗೆ ಬರೋ ಅಷ್ಟ್ರೊಳಗಡೆ ಏನಿಲ್ಲ ಅಂತ ಅಂದ್ರೂ 1 ಗಂಟೆ ಆಗೋಯ್ತು. ಸೊ ಅಲ್ಲಿಂದ ಫಸ್ಟ್‌ಗೆನೆ ನವಗ್ರಹ ದೇವ್ರುಗಳು ಸಿಗುತ್ತೆ. ಸೊ ಅದನ್ನ ಪ್ರದಕ್ಷಿಣೆ ಮಾಡಿಕೊಂಡು ಅಲ್ಲಲ್ಲೇನೆ ಚಿಕ್ಕದಾಗಿ ಗಣಪತಿ ವಿಗ್ರಹ ಇರ್ಬೋದು, ಇನ್ನು ದೇವಿ ವಿಗ್ರಹ ಇರ್ಬೋದು. ಸೊ ಇದೇ ಥರ ಕೆಲವೊಂದೊಂದು ವಿಗ್ರಹಗಳಿದೆ. ಸೊ ಅದಕ್ಕೆಲ್ಲ ನಮಸ್ಕಾರನ ಮಾಡಿಕೊಂಡು ಇನ್ನು ನನ್ನ ಮಗಳು ಮುಂದೆನೇ ಓಡೋಗ್ತಾ ಇದ್ಲು. ಅಂದರೆ ಅವಳಿಗೆ ಆಲ್ರೆಡಿ 2 ಸಲ ಬಂದು ಜಾಗ ಎಲ್ಲ ಗೊತ್ತಾಗಿದೆ ಅಲ್ವಾ. ಸೊ ಹಾಗಾಗಿ ದೇವಸ್ಥಾನಗಳಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಮುಂದೆ ಬಂದ್ವಿ. ನೋಡಿದ್ರೆ ಫುಲ್ಲು ಜನ. ಎಷ್ಟು ಜನ ಅಂತ ಅಂದರೆ ನಾನು ಇಷ್ಟು ದಿನದಲ್ಲಿ ಅಂದರೆ ಇಲ್ಲಿಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿ 3 ವಾರ, ಇದಕ್ಕೆ 3ನೇ ವಾರ. ಅಂದರೆ 2 ವಾರ ಫಸ್ಟ್ ಬಂದಿದ್ದೀನಿ. ಒಂದು ದಿನನೂ ನಾವು ಕ್ಯೂ ನಿಂತ್ಕೊಂಡಿರಲಿಲ್ಲ. ಸೊ ಇವತ್ತು ಕ್ಯೂ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿದ್ದಾಯಿತು. 2 ಗಂಟೆ ಟೈಮ್ ಬೇಕಾಯಿತು ದೇವ್ರ ದರ್ಶನ ಮಾಡೋದಕ್ಕೆ. ಸೊ ಅದು ಅಲ್ದೇನೆ ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ. ಸ್ವಲ್ಪ ಸುಸ್ತಾದಂಗೆ ಬೇರೆ ಆಗ್ತಾ ಇತ್ತು. ಸೊ ಇದ್ರೂ ಪರವಾಗಿಲ್ಲ. ಇದು ಒಂದು ಹೊಸ ಎಕ್ಸ್‌ಪೀರಿಯನ್ಸ್. ಯಾವಾಗ್ಲೂ ಫ್ರೀಯಾಗೇ ಬಂದು ಹೋಗ್ತಾ ಇದ್ವಿ. ಈ ಸಲ ಮಾತ್ರ ಹೀಗಾಯಿತು. ಅಂದರೆ ಶುಕ್ರವಾರ, ಭಾನುವಾರ ಮತ್ತು ಮಂಗಳವಾರ ಈ 3 ದಿನದಲ್ಲಿ ನಾವು ಯಾವಾಗ ಬಂದ್ರೂ ಕೂಡ ರಶ್ ಇದ್ದೇ ಇರುತ್ತೆ ಸ್ವಲ್ಪನಾದ್ರೂ ಕೂಡ. ಸೊ ಇರಲಿ ಪರವಾಗಿಲ್ಲ. ಅಮ್ಮ ಅರಕೆಕಾಯಿನ ತರೋದಕ್ಕೆ ಅಂತ ಹೋದರು. ಇನ್ನು ನಾನು ಬೆಲ್ಲದ ಆರತಿನ ತೊಗೊಂಡೆ ಈ ಸಲ. ಹೋದ ಸಲ ಬಂದಾಗ ಉಪ್ಪಿನ ಹರಕೆನ ತೀರಿಸಿದೆ. ಇನ್ನು ಮೊದಲನೇ ಸಲ ಬಂದಾಗ ಕಾಯಿನ ಕಟ್ಟಿದೆ. ಈ ಸಲ ಬೆಲ್ಲದ ಆರತಿನ ತೊಗೊಂಡು ಅಮ್ಮನವ್ರ ಪಾದಕ್ಕೆ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅಮ್ಮ ಕಾಯಿನ ಅಮ್ಮನವ್ರ ಪಾದಕ್ಕೆ ಮುಟ್ಟಿಸ್ಕೊಂಡು ತೊಗೊಂಬಂದು ಅಲ್ಲಿ ಕಟ್ತಾರೆ. ಇನ್ನು ಬೆಲ್ಲದ ಆರತಿ ಅಂತ ಬಂದರೆ ಅಲ್ಲೇನೆ ಅಮ್ಮನವ್ರ ಪಾದದ ಹತ್ರನೇ ಹಸ್ಕೊಂಡು ಅಲ್ಲೇ ಪೂಜೆನ ಮಾಡಿ ಅಲ್ಲೇನೆ ಇಟ್ಟು ಬರಬೇಕು.
ಸೊ ನನಗೆ ಗೊತ್ತಿರಲಿಲ್ಲ. ನಾನು ಅಲ್ಲೇನೇ ಹಚ್ಕೊಂಡು ದೇವ್ರಿಗೆ ಅವರೇ ಪೂಜೆ ಮಾಡಿಸಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಅಲ್ಲಿ ಸೈಡಲ್ಲಿ ಜಾಗ ಇರುತ್ತೆ. ಅಲ್ಲಿ ನಾವು ದೀಪನ ಹಚ್ಕೊಂಡು ನಾವೇ ಪೂಜೆ ಮಾಡಿ ಅಲ್ಲೇ ಇಟ್ಟು ಬರಬೇಕು ಅಂತ ಕೊನೆಗೆ ಅಲ್ಲಿ ಸೈಡಲ್ಲಿ ಒಬ್ಬರು ಇದ್ದವ್ರು ಹೇಳಿದ್ರು. ಸೊ ಇಲ್ಲಿ ಪೂಜೆನ ಮಾಡ್ತಾ ಇದ್ದೀವಿ. ನಾನು ಪೂಜೆ ಮಾಡಿ ಇನ್ನು ನನ್ನ ಮಗಳ ಕೈಲೂ ಕೂಡ ಪೂಜೆನ ಮಾಡಿಸಿ, ಇನ್ನು ನಮ್ಮ ಅಪ್ಪನೂ ನನ್ನ ಜೊತೆನೇ ಇದ್ದರು. ಸೊ ನಮ್ಮ ಅಪ್ಪನೂ ಕೂಡ ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಕೆಳಗಡೆ ಬರ್ತಾ ಇದ್ದೀವಿ. ಸೊ ನಂಬಿಕೆ ಅನ್ನೋದು ಪ್ರತಿಯೊಂದ್ರ ಮೇಲೂ ಇರಲೇಬೇಕಾಗುತ್ತೆ. ಕೆಟ್ಟದ್ದು ಎಲ್ಲಿರುತ್ತೋ ಅಲ್ಲಿ ಒಳ್ಳೇದನ್ನೋದು ಇದ್ದೇ ಇರುತ್ತೆ. ದೆವ್ವ ಎಲ್ಲಿರುತ್ತೋ ಅಲ್ಲಿ ದೇವರಿದ್ದೇ ಇರುತ್ತೆ. ಸೊ ನಂಬಿಕೆ ಅನ್ನೋದು ಮುಖ್ಯ. ನಾವು ಯಾವುದ್ರ ಮೇಲೆ ಎಷ್ಟು ನಂಬಿಕೆನ ಇಟ್ಕೊಳ್ತೀವೋ ಅದು ಮುಖ್ಯ ಆಗುತ್ತೆ. ಮನುಷ್ಯನ ಜೀವನ ಅನ್ನೋದು ಒಂದು ನಂಬಿಕೆ ಮೇಲೇನೆ ನಿಂತಿರೋ ಅಂಥದ್ದು. ಸೊ ಯಾರಿಗೆ ಗೊತ್ತು ನಾವು ಇಷ್ಟು ದಿನ ಇರ್ತೀವಿ, ಇಷ್ಟು ದಿನ ಬಾಳ್ತೀವಿ, ಬದುಕ್ತೀವಿ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ನಾವು ಬದುಕ್ತೀವಿ ಅನ್ನೋ ಒಂದು ಭರವಸೆ ಮತ್ತು ನಂಬಿಕೆ ಮೇಲಿಂದನೇ ನಾವು ಇಷ್ಟು ದಿನ ಬದುಕ್ತಾ ಇರೋದು. ಸೊ ಇನ್ನು ಮುಂದೆನೂ ಕೂಡ ಅಷ್ಟೇನೆ. ಸೊ ಯಾವುದೇ ಆದ್ರೂನು ಕೂಡ ಅಷ್ಟೇನೆ, ನಂಬಿಕೆ ಇಲ್ಲ ಅಂತಂದರೆ ನಾವು ಯಾವುದೇ ಒಂದು ಕೆಲಸನೂ ಕೂಡ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ವ್ಯಕ್ತಿ ಒಂದು ಜೊತೆ ನಾವು ಬೆರೆಯೋದಕ್ಕೂ ಕೂಡ ಆಗೋದಿಲ್ಲ. ಮುಂದುವರಿಯೋದಕ್ಕೂ ಕೂಡ ಆಗೋದಿಲ್ಲ. ಸೊ ನಂಬಿಕೆ ಅನ್ನೋದು ತುಂಬಾನೇ ಮುಖ್ಯ. ನಂಬಿಕೆ ಮತ್ತು ಪ್ರಯತ್ನ ಅನ್ನೋದನ್ನ ಯಾವತ್ತಿಗೂ ಬಿಡಬಾರ್ದು. ಪ್ರತಿಫಲ ಅನ್ನೋದು ಆ ದೇವರಿಗೆ ಬಿಟ್ಟಿದ್ದು. ಅವ್ರು ಯಾವಾಗ ಕೊಡಬೇಕು ಅಂತ ನಮ್ಮ ಹಣೆಬರಹದಲ್ಲಿ ಬರೆದಿರುತ್ತೋ ಆವಾಗ ಸಿಕ್ಕೇ ಸಿಗುತ್ತೆ. ತಾಯಿ ದರ್ಶನನ ಮುಗಿಸ್ಕೊಂಡು ಇನ್ನು ಬಸವಣ್ಣನ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದಿದ್ದೀವಿ. ನನ್ನ ಮಗಳಿಗೆ ಬಸವಣ್ಣನ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಂತ ತುಂಬಾನೇ ಆಸೆ ಇಟ್ಕೊಂಡು ಬಂದ್ಳು. ಸೊ ಇವತ್ತು ಮಲಗಿತ್ತು, ಅಂದರೆ ಮಧ್ಯಾಹ್ನ ಆಗೋಗಿತ್ತು. ಸೊ ಮಲಗಿತ್ತು. ಅದಕ್ಕೇನೆ ಎಲ್ರೂ ಕೂಡ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಅಲ್ಲಿಂದ ಬಂದರೆ ಇನ್ನು ಅಮ್ಮನವ್ರ ದರ್ಶನ ಆಗ್ತಿದ್ದಂಗೆ ಅಲ್ಲೇ ಪಕ್ಕದಲ್ಲಿ ಒಂದಿದೆ, ಒಂದು ಕಲ್ಲು ಥರ ಇದೆ ದೇವ್ರದ್ದು. ಅಲ್ಲಿ ನಾವು ಮನಸ್ಸಲ್ಲಿ ಏನಾದರೂ ಅರಸ್ಕೊಂಡು ಆ ಕಾಯಿನ್ನ ಅಂಟಿಸಿದ್ರೆ ಅಂಟ್ಕೊಳ್ಳುತ್ತೆ ಅಂತ ಹೇಳಿದ್ರು. ಸೊ ನಾನು ಮೊದಲನೇ ವಾರ ಹೋದಾಗ ಅಂಟಿಸಿದಾಗ ಅದು ಅಂಟ್ಕೊಂಡಿರಲಿಲ್ಲ. ಒಂದು 2, 3 ಸೆಕೆಂಡ್ ಅಂಟಿ ಕೆಳಗಡೆ ಬಿದ್ದೋಗಿತ್ತು. 2ನೇ ವಾರ ಹೋದಾಗ ಅಂಟಿತ್ತು. ಸೊ ಈ ವಾರ ಹೋಗಿದ್ದಾಗ ನಾನು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡಿದೆ. ಬೀಳಲಿಲ್ಲ ಎಷ್ಟೊತ್ತಾದ್ರೂ ಕೂಡ. ಗೊತ್ತಿಲ್ಲ, ಅಂದರೆ ಅದು ನಾನು ಅನ್ಕೊಂಡಿರೋದು ಆಗುತ್ತೆ ಆಗಲ್ಲ ಅನ್ನೋದು ಗೊತ್ತಿಲ್ಲ. ಅಂದರೆ ಕಾಯಿನ್ ಅಂಟಿಸಿದ್ದು ಮಾತ್ರ ಕೆಳಗಡೆ ಬೀಳಲಿಲ್ಲ. ಒಟ್ಟು ನನ್ನ ಮನಸ್ಸಲ್ಲಿ ಏನೋ ಒಂದು ಅಂದ್ಕೊಂಡೇನೆ ಅಂಟಿಸಿದ್ದು. ಅರ್ಧ ಗಂಟೆ ಆದ್ಮೇಲೂ ಕೂಡ ಹೋಗಿ ನೋಡಿದೆ, ಅಲ್ಲಿ ಅಂಟ್ಕೊಂಡೇ ಇತ್ತು ಕಾಯಿನು. ಸೊ ಏನೋ ಒಂದು ಅಂದ್ಕೊಂಡಿರೋದಾದರೆ ಸಾಕು ದೇವ್ರ ದಯೆಯಿಂದ ಅಂದ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಇನ್ನು ಇಲ್ಲಿ ಊಟ ಅಂತ ಬಂದರೆ ಯಾವಾಗ್ಲೂ ಕೂಡ ಊಟ ಇದ್ದೇ ಇರುತ್ತೆ. ಸೊ ನಾವು ಮಾಮೂಲಿ ಅಂತೆ ಅಂದರೆ 2 ವಾರಗಳಲ್ಲಿ ಬಂದಾಗ ಒಂದು 11 ಗಂಟೆಗೆಲ್ಲ ಊಟ ಆಗೋಗ್ತಾ ಇತ್ತು. ಇವತ್ತು ಊಟ ಮಾಡ್ತಾ ಇರೋದು 4:15ಲಿ ಊಟನ ಮಾಡ್ತಾ ಇದ್ದೀವಿ. ಸೊ ಇವತ್ತು ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ಸಲ ಬಂದಾಗ ಒಂದು 3 ಲೈನು 4 ಲೈನ್ ಅಷ್ಟೇ ಕುತ್ಕೊಳ್ತಾ ಇದ್ರು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಜನನೂ ಕೂಡ ಜಾಸ್ತಿ ಇದ್ದರು. ಸೊ ಇವತ್ತು ಬೂಂದಿ ಮತ್ತು ಪಾಯಸ ಎಲ್ಲ ಕೊಟ್ಟರು. ಸೊ ನನ್ನ ಮಗಳಿಗೆ ಬೇಗ ಊಟ ಮಾಡ್ತಿರ್ಲಿಲ್ಲ. ಅಲ್ಲೇ ಸೈಡಲ್ಲಿ ಕೂರಿಸ್ಕೊಂಡು ಊಟನ ಮಾಡಿಸ್ಕೊಂಡು ಬಂದಿದ್ದಾಯಿತು. ಇನ್ನು ಬಸ್ ರೆಡಿ ಇತ್ತು. ಸೊ ಸ್ವಲ್ಪ ರಶ್ ಇತ್ತು. ಅದೇ ಲಾಸ್ಟ್ ಬಸ್ ಆಗಿರೋದ್ರಿಂದ ರಶ್ ಇತ್ತು. ಇನ್ನು ನಮಗೆ ನಿಂತ್ಕೊಳ್ಳೋಕೆ ಜಾಗ ಸಾಕಾಗ್ತಾ ಇರಲಿಲ್ಲ. ಇನ್ನು ನನ್ನ ಮಗಳನ್ನ ಒಬ್ಬರು ಕೂರಿಸ್ಕೊಂಡ್ರು. ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಅನಿಸುತ್ತೆ. ನನ್ನ ಮಗಳು ಮಾತಾಡೋದಕ್ಕೆ ತುಂಬಾ ಖುಷಿಪಟ್ಟು ಅವ್ರು ಇಳಿಯೋವರೆಗೂ ಅವ್ರ ಜೊತೆನೇ ಕೂರಿಸ್ಕೊಂಡಿದ್ರು. ಇನ್ನು ಕುಣಿಗಲ್ಲಲ್ಲಿ ನಾವು ಇಳ್ಕೊಂಡ್ವಿ. ಸೊ ಇಳ್ಕೊಂಡು ಹಾಸನ ಕಡೆಗೆ ಬಸ್ ಹತ್ತೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಎಷ್ಟೊತ್ತಾದ್ರೂ ಬಸ್ ಇರಲಿಲ್ಲ. ಬಸ್ ಬಂದ್ರೂ ಕೂಡ ರಶ್ ಇರ್ತಾ ಇತ್ತು. ಸೊ ಇವತ್ತೇನಿಲ್ಲ ಅಂದರೂ ಮನೆಗೆ ಹೋಗೋ ಅಷ್ಟರೊಳಗಡೆ ಒಂದು 9:30 ಆಗುತ್ತೆ ಅಂತ ನಾವಿಲ್ಲಿ ಮಾತಾಡಿಕೊಂಡು ಕಲ್ಲಂಗಡಿ ಹಣ್ಣು ಬೇಕು ಅಂತ ತೆಗೆಸ್ಕೊಂಡು ತಿಂತಾ ಇದ್ದಾಳೆ ನನ್ನ ಮಗಳು. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.